ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾ ಮೇ 22ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ ಅದ್ದೂರಿಯಾಗಿ. ನನ್ನ ಜೊತೆ ಈ ಸಿನಿಮಾದಲ್ಲಿ ಮಾಮ ಅಂತಾನೆ ಅವರು ಫೇಮಸ್ ಆಗಿಬಿಟ್ಟಿದ್ದಾರೆ. 100% ಇವರು ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಇವ್ರನ್ನ ಮಾಮ ಅಂತಾನೆ ಕರೀತಾರೆ ಅಂತ ಅನಿಸುತ್ತೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಐ ಥಿಂಕ್ ನಿಮ್ಮ ಹೆಸರನ್ನ ಮರೆತು ಜನ ಮೇ ಬಿ ನಿಮ್ಮನ್ನು ಮುಂದೆ ಮಾಮ ಅಂತ ಸೇರಿಸ್ಬಿಟ್ಟು ಮಾತಾಡಬಹುದು ಅಂತ ಅನಿಸುತ್ತೆ ಈ ಸಿನಿಮಾದ ಮೂಲಕ. ಅಷ್ಟು ಸೌಂಡ್ ಮಾಡಿದೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ. ಆ್ಯಂಡ್ ಅದನ್ನು ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅಂತ ನೋಡಿ, ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಹೆಸರನ್ನ ಥಿಯೇಟ್ರಲ್ಲಿ ಇರ್ಬೋದು, ಎಲ್ಲರೂ ಜನ ಅದನ್ನ ಕರೆದಾಗ, ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ನಾಯಿ ಇದೆ ಎಚ್ಚರಿಕೆ ಅಂತ. ಅಲ್ಲಿ ಕಾಮತ್ ಅಂತ ಪಾತ್ರ. ಸಿನಿಮಾ ನೋಡಿ ಬಂದವರೆಲ್ಲರೂ ಕೂಡ ಕಾಮತ್ ಅಂತ ಕರೀತಾ ಇದ್ರು. ಅದ್ರ ನಂತರ ಈ ಸಿನಿಮಾ ಮಾಡಿದಾಗ ಅಸುರನ ಕೈಲಿ ಪಾರಿಜಾತದಲ್ಲಿ ಶರ್ಮಾ ಅಂತ ಒಂದು ಪಾತ್ರ ಇದೆ. ಫಸ್ಟ್ ಹಾಫಲ್ಲಿ ಒಂದು ರೀತಿ ಕುತಂತ್ರ ಮಾಡುವಂಥ ಪಾತ್ರ, ಸೆಕೆಂಡ್ ಹಾಫಲ್ಲಿ ಅದು ಇನ್ನೂ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಮಾಮ ಅಂತ ಆ ಥರ ಶಿಫ್ಟ್ ಆಗುತ್ತೆ. ಆ ಥಿಯೇಟ್ರಲ್ಲಿ ಜನ ನೋಡಿದವರು ಎಲ್ಲರೂ ಕೂಡ ಮಾಮ ಅವನಿಗೆ ಪಾರಿಜಾತ ಬೇಕು ಅನ್ನೋ ಥರ ಆ ಥರದಲ್ಲಿ ಹೇಳ್ತಾ ಇದ್ದಾಗ ಭಾಳ ಖುಷಿಯಾಗುತ್ತೆ. ಕ್ಯಾರೆಕ್ಟರ್ ಹೆಸರಲ್ಲಿ ನಮ್ಮನ್ನು ಕರೆದಾಗ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ಸಿನಿಮಾ ಮಾಡಿದವರಿಗೆ. ಇಲ್ಲ, ಈ ಸಿನಿಮಾ ಅಸುರನ ಕೈಲಿ ಪಾರಿಜಾತ ಮಾಡಿದಾಗ ಒಂದು ಒಳ್ಳೆ ಕಾಸ್ಟ್ ಆ್ಯಂಡ್ ಕ್ರೂಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಪ್ರಮೋದ್ ಶೆಟ್ಟಿ ಅವರು ಬಂದರು, ಯಶ್ ಶೆಟ್ಟಿ ಅವರು ಬಂದರು, ಆಮೇಲೆ ರಜನಿ ಅವರು ಬಂದರು, ನಮ್ಮ ಕಾರ್ತಿಕ್ ಅವರು ಏನಿದ್ದಾರೆ ಅವ್ರನ್ನ ಇಟ್ಕೊಂಡು ಮಾಡೋ ಅಂತ ಪ್ಲ್ಯಾನ್ ಮಾಡಿದಾಗ ಅವರಿಗೆ ಸೂಟ್ ಆಗುವಂಥ ಸಬ್ಜೆಕ್ಟ್ಗಳನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನಮ್ಮ ಡೈರೆಕ್ಟರ್ ವಿಘ್ನೇಶ್ ಅವರು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಅದಕ್ಕೆ ಪಿಲ್ಲರ್ ಆರ್ಟಿಸ್ಟ್ಗಳೆಲ್ಲ ಬೇಕಾಗುತ್ತೆ. ನಮ್ಮ KS ಶ್ರೀಧರ್ ಅವರು ಇರ್ಬೋದು, ಮಂಜುನಾಥ್ ಹೆಗಡೆ ಅವರು ಇರ್ಬೋದು, ನಮ್ಮ ಪ್ರದೀಪ್ ಪೂಜಾರಿ ಅವರು ಇರ್ಬೋದು, ಇವರೆಲ್ಲರನ್ನ ಹಾಕೊಂಡು ಮಾಡಿದಾಗ ಸಬ್ಜೆಕ್ಟ್ ಇವತ್ತು ಔಟ್ಪುಟ್ ಈ ರೀತಿ ಬರೋದಕ್ಕೆ ಕಾರಣ ಆಯ್ತು ಅಷ್ಟೇ. ಹಾಗೆ ಇಲ್ಲ, ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿರ್ಬೋದು ನಮ್ಮ ರಾಕೇಶ್ ಕ್ಯಾಮ್ರಾಮೆನು ಅವರು ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಬಂದರು. ಆಮೇಲೆ ಆ್ಯಕ್ಟ್ರಸ್ಗಳಿರ್ಬೋದು, ನಮ್ಮ ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ಸರ್ ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಅಂತ ಹೇಳಿದಾಗ ಬಂದವರು ಮಾಡಿದ್ದು ನಮಗೆ ಸಪೋರ್ಟ್ ಮಾಡಿದ್ದಿರ್ಬೋದು. ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ಯಶ್ ಶೆಟ್ಟಿ ಅವರು ಇರ್ಬೋದು. ಸೊ ಇದೆಲ್ಲ ಈ ಥರ ಒಂದು ಒಳ್ಳೆ ಕಲಾವಿದರ ಜೊತೆ ನಾವು ಮಾಡಿದಾಗ ಸೊ ನಮಗೆ ಅದು ಒಂದು ಖುಷಿ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ನೋಡಿ, ಥಿಯೇಟ್ರ್ಗಳ ಸಮಸ್ಯೆ ಇದೆ. ನಾವು ಒಂದು 12 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಇರೋದ್ರಿಂದ, ಡೈರೆಕ್ಷನ್, ಪ್ರೊಡಕ್ಷನ್, ಆ್ಯಕ್ಟಿಂಗ್ ಎಲ್ಲ ಮಾಡೋದ್ರಿಂದ ಸೊ ಇವತ್ತಿಗೇನಾಗಿದೆ, ನಾವು ಸಿಂಗಲ್ ಸ್ಕ್ರೀನ್ಗೆಲ್ಲ ಹೋದರೆ ಬಹಳ ಕಷ್ಟ ಇದೆ. ಇವತ್ತು ಜನ ಬರೋದಿಲ್ಲ, ಆಮೇಲೆ ಅಲ್ಲಿ ದುಡ್ಡು ಕೊಡಲ್ಲ, ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೆ ನಾವು ಏನು ಮಾಡಿದ್ವಿ, ಈ ಸಿನಿಮಾ ಮಲ್ಟಿಪ್ಲೆಕ್ಸ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ವೀಕ್ ಏನು ನಾವು ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡಿದ್ವಿ ಎಲ್ಲ ಕಡೆ. ಉಡುಪಿ ಇರ್ಬೋದು, ನಮ್ಮ ಕುಂದಾಪುರ ಇರ್ಬೋದು, ಬ್ಯಾಂಗ್ಳೂರಿನಲ್ಲಿ ಒಂದು 3 ಸೆಂಟರ್ ಮಾಡಿದ್ವಿ. 3 ಸೆಂಟ್ರಲ್ಲಿ ಜನಗಳು ಬಂದರು. ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರೂ ಬಂದು ಫಸ್ಟ್ ವೀಕಲ್ಲಿ ನಮಗೆ ಆ ಥರ ಕವರ್ ಅಪ್ ಆದ್ರಿಂದ ವೀಕೆಂಡ್ಸ್ ಮಾತ್ರ ಅಲ್ಲ, ವೀಕ್ ಡೇಸ್ ಕೂಡ ನಮಗೆ 60 to 70% ಕವರ್ ಆಗ್ತಾಯಿತ್ತು. ಹಾಗಾಗಿ ಈಗ ಮಲ್ಟಿಪ್ಲೆಕ್ಸ್ ಅವರು ನಮಗೆ ಸೆಕೆಂಡ್ ವೀಕ್ ಕೊಟ್ಟರು. ಇವಾಗ ಸಾಕಷ್ಟು ಸಿನಿಮಾಗಳಿಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಸ್ ಕೊಡಲ್ಲ ಅಂತ ಇದ್ರು, ನಮಗೆ ಸೆಕೆಂಡ್ ವೀಕ್ ಅವರೇ ಕೊಟ್ಟಿದ್ದರಿಂದಾಗಿ ಆ ಸಿನಿಮಾದ ಕಂಟೆಂಟ್ ನೋಡಿ ಆ ಕಂಟೆಂಟಿಂದ ಇಷ್ಟು ಹೋಗೋದಕ್ಕೆ ಸಾಧ್ಯ ಆಯ್ತದು. ಹಾಗಾಗಿ ಒಳ್ಳೆ ಕಂಟೆಂಟ್ ಕೊಡಬೇಕು, ಜೊತೆಗೆ ಮೌತ್ ಪಬ್ಲಿಸಿಟಿ ಅನ್ನೋದು ಬಹಳ ಇಂಪಾರ್ಟೆಂಟು. ಜನಗಳೆಲ್ಲ ಬಂದು ಅವ್ರು ನೋಡಿದವರು, ಫ್ಯಾಮಿಲಿ ಆಡಿಯನ್ಸ್, ಹೆಣ್ಮಕ್ಳು, ಸಾಕಷ್ಟು ಜನ ಬಂದವರೆಲ್ಲ ಹೆಣ್ಮಕ್ಳು ಬಹಳ ಇಷ್ಟಪಟ್ಟರು. ಆ ಕ್ಯಾರೆಕ್ಟರ್ಗಳಿರ್ಬೋದು, ಸಿನಿಮಾದ ಸಬ್ಜೆಕ್ಟ್ ಇರ್ಬೋದು, ಒಂದು ಲವ್ ಎಲ್ಲ ಇರೋದ್ರಿಂದ ಪ್ರತಿಯೊಬ್ಬರಿಗೆ ಅದು ಕನೆಕ್ಟ್ ಆಯಿತು. ಹಾಗಾಗಿ ಸೆಕೆಂಡ್ ವೀಕಿಗೆ ಇವಾಗ ಬಂದ್ವಿ. ಬಟ್ ಈಗ ಬಿಸ್ನೆಸ್ಸಿಗೆ ಆಫರ್ಸ್ ಇದೆ, ಎಲ್ಲ ಅಮೆಝಾನಿಂದ ಕೇಳ್ತಾ ಇದ್ದಾರೆ, ಹಿಂದಿ ಡಬ್ಬಿಂಗ್ ಎಲ್ಲ ಕೇಳ್ತಾ ಇದ್ದಾರೆ. ನೋಡ್ಕೋಬೇಕು ಅದೆಲ್ಲ ವ್ಯವಹಾರ ಹೇಗೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಮಾಡೋದು. ಮುಂದೆ ಸಿನಿಮಾದಲ್ಲಿ ನಮ್ಮ ಕಾರ್ತಿಕ್ ರಾಹುಲ್ ಅವರ ಪಾತ್ರ ಕೂಡ ಬಹಳ ಚೆನ್ನಾಗಿದೆ. ಅವ್ರ ಕ್ಯಾರೆಕ್ಟರ್ ಭಾಳ ಇಷ್ಟ ಆಗುತ್ತೆ ಜನರಿಗೆ. ಆಮೇಲೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋದ್ ಶೆಟ್ಟಿ ಅವ್ರು ಮಾಡಿದ ಆ ಪಾತ್ರ ಇರ್ಬೋದು. ಆಮೇಲೆ ಯಶ್ ಶೆಟ್ಟಿ ಅವರದ್ದು ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಅವರು ಈ ಹಿಂದೆಲ್ಲ ವಿಲನ್ ಆಗಿ ಮಾಡಿದ್ರು, ಇಲ್ಲಿ ಒಂದು ಪಾಸಿಟಿವ್ ಶೇಡ್ ಕ್ಯಾರೆಕ್ಟರ್ ಇದೆ, ಭಾಳ ಕನೆಕ್ಟ್ ಆಗುತ್ತೆ ಅವರು. ಆಮೇಲೆ ನನ್ನ ಪಾತ್ರಕ್ಕೆ ಇರ್ಬೋದು, ಶರ್ಮಾ ಅನ್ನೋ ಪಾತ್ರಕ್ಕೆ ಥ್ರೋಡ್ ಸಿನಿಮಾದಲ್ಲಿ ಜನ ನೋಡಿದವರು ಶರ್ಮಾ ಮಾಮ ಅಂತೆಲ್ಲ ಕರೀತಾ ಇದ್ರು. ಅದು ಪಾರಿಜಾತ ಒಂದು ನಮಗೇನಂದರೆ, ಈ ಪಾರಿಜಾತನ ಹೆಣ್ಣಿಗೆ ಹೋಲಿಸಿ ಮಾಡಿದ್ರಿಂದಾಗಿ ಈಗ ನೀವು ಸಮುದ್ರ ಮಂಥನದಲ್ಲೆಲ್ಲ ನೀವು ನೋಡಿರ್ಬೋದು, ಸುರಭಿ ವಾರಿಣಿ ಬಂದ ಮೇಲೆ 3ನೇ ಹೂವಾಗಿ ಪಾರಿಜಾತ ಬರುತ್ತೆ. ಅಲ್ಲಿ ಅದು ಸುರರ ಕೈ ಸಿಗುತ್ತೆ ದೇವರುಗಳಿಗೆ. ಇಲ್ಲಿ ಅಸುರರ ಕೈಗೆ ಆ ಪಾರಿಜಾತ ಹೆಣ್ಣು ಅದು ಸಿಗದಾಗ ಏನು ಡಿಸ್ಟರ್ಬ್ ಆಗುತ್ತೆ ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಹೋಗೋದ್ರಿಂದ ಆ ಕ್ಯಾರೆಕ್ಟ್ರು ಎಲ್ಲರೂ ಥಿಯೇಟ್ರಲ್ಲಿ ನಾವು ನೋಡಿದಾಗ, ವಿಸಿಟ್ಗೆ ಹೋದಾಗ ನಮ್ಮ ಕ್ಯಾರೆಕ್ಟರ್ಗಳನ್ನ ಕಾಲ್ ಮಾಡಿ ಕರೆದಾಗ ನಿಜವಾಗ್ಲೂ ಭಾಳ ಇಷ್ಟ ಆಯ್ತು ಅದು. ಅಲ್ಲ, ಈಗ ಅದೇ ನಾವು ಏನು ಜನರಿಗೆ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಫ್ಯಾಮಿಲಿ ಆಡಿಯನ್ಸ್ ಬಂದು ಈಗ ಫಸ್ಟ್ ವೀಕ್ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈಗ ಸೆಕೆಂಡ್ ವೀಕ್ ಬರೋದಕ್ಕಾಯಿತು. ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಸೆಕೆಂಡ್ ವೀಕಿಂದ ಥರ್ಡ್ ವೀಕ್ ಆ ಥರ ಹೋಗೋದಕ್ಕಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಬ್ಯಾಂಗ್ಳೂರಿನಲ್ಲಿ ಇವಾಗ ರನ್ನಿಂಗ್ ಇರೋದು ಕಪಾಲಿ ಇರ್ಬೋದು, ಮಿರಾಜ್ ಇರ್ಬೋದು, ಗೋಪಾಲನಲ್ಲಿ ನಾವು ಈಗ ಓಪನಿಂಗ್ ಇದೆ. ಸೊ ನೀವೆಲ್ಲರೂ ಕೂಡ ಈಗ ಸಿನಿಮಾ ನೋಡ್ಬೋದು. ನಾನು ನಿಮಗೆ ಅಶ್ಯೂರ್ ಮಾಡ್ತಾ ಇದ್ದೀನಿ ಏನಂದರೆ, ಈ ಸಿನಿಮಾ ನೋಡೋದ್ರಿಂದ ನಿಮ್ಗೆ ಎಲ್ಲೂ ಸಹ ಬೇಸರ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಮನೆ ಮಂದಿ ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದೆ ಇದು. ಎಲ್ಲರೂ ನೀವು ಬಂದು ನೋಡ್ಬೋದು ಅಂತೇಳಿ ನಾನು ಕೇಳ್ಕೊತೀನಿ. ನಮ್ಮ ನಿರ್ದೇಶಕರು ವಿಘ್ನೇಶ್ ಅವರು ನನಗೆ ತುಂಬ ಪರಿಚಯದರು 10-12 ವರ್ಷಗಳಿಂದ. ಈ ಹಿಂದೆ ಕೂಡ ಒಂದು ಸಿನಿಮಾ ಮಾಡಿದರು ಅವ್ರನ್ನ, ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಅಂತ. ಈ ಸಿನಿಮಾ ಬಂದಾಗ ಅವತ್ತು ಬಿಗಿನಿಂಗ್ ಡೇಸಲ್ಲಿ ಸೊ ಡಿಸ್ಕಷನ್ ಮಾಡಿದ್ವಿ. ಅವ್ರ ಮೇಲೆ ಒಂದು ನನಗೆ ಟ್ರಸ್ಟು, ಊರಿನವರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅವ್ರ ಮೇಲೆ ಒಂದು ಟ್ರಸ್ಟು, ಭಾಳ ಕೆಲಸಗಾರರು. ಅವ್ರು ಬಂದಾಗ ಜೊತೆಯಾಗಿ ಕಾರ್ತಿಕ್ ಅವರು ಬಂದರು. ಕಾರ್ತಿಕ್ ಅವರೆಲ್ಲ ಸಪೋರ್ಟಿವ್ ಆಗಿ ಮಾಡಿದಾಗ ಅವತ್ತಿಗೆ ಈ ಸಿನಿಮಾ ಮಾಡೋದಕ್ಕಾಯ್ತು ಅಷ್ಟೇ. ಹಾಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಂ.